ನಿನ್ನೆ ಇದು ಒಂದು ದುರ್ಘಟನೆ ಆಗಿದೆ, ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್. ಒಬ್ಬ 30 ವರ್ಷದ ಯುವಕ ಗಟ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವನ ಕೆಳಗಡೆ ಪೈಪ್ ಎಳಿಲಿಕ್ಕೆ ಹೋದಾಗ ಮೇಲಿಂದ ಇರತಕ್ಕಂಥ ಮಣ್ಣು ಕುಸಿದು ಬಿದ್ದಿದೆ. ಅದ್ರ ಜೊತೆಗೆ ಇನ್ನೊಬ್ಬರು ಇಂಜೂರ್ಡ್ ಆಗಿದ್ದಾರೆ. ಇಂಜೂರ್ಡ್ ಆಗಿರತಕ್ಕಂಥ ವ್ಯಕ್ತಿಗೆ ನಾವು DC ಅವರು ಹೋಗಿ ಎಲ್ಲ ಮೀಟ್ ಆಗಿ ಬಂದಿದ್ದೀವಿ. ನಿನ್ನೆ ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಅವ್ರು ಬಂದು ಹೋಗಿದ್ದಾರೆ. ನಾನು ಕೂಡ ಶಾಸಕರ ಜೊತೆ ಮಾತನಾಡಿದ್ದೇನೆ, ಅವರು ಕೂಡ ಮಾತನಾಡಿದ್ದಾರೆ. ಇದು ಸೇಫ್ಟಿ ಪ್ರಿಕಾಷನ್ಸ್ ಅಂತಕ್ಕಂಥದ್ದು ನಾವೆಲ್ಲರೂ ಮಾಡಲೇಬೇಕು, ಇಂಡಸ್ಟ್ರಿ ನಾಮ್ಸ್ ಪ್ರಕಾರ ಮಾಡಲೇಬೇಕು. ಆದರೂ ಕೂಡ ಕೆಲವಾರು ಸಂದರ್ಭದಲ್ಲಿ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದೆ. ಈಗ ಅದೇನು ಈಗ ಆಗಿರ್ತಕ್ಕಂಥದಕ್ಕೆ ನಾವು ಸಮರ್ಥನೆ ಮಾಡ್ಕೊಳಕ್ ಆಗೋದಲ್ಲ, ಯಾಕಂದ್ರೆ ನೆಗ್ಲಿಜೆನ್ಸ್ ಎಲ್ಲ ಕಡೆ ಇದ್ದೇ ಇದೆ. ಸೊ ನಾವು ಪ್ರತಿ ಮೀಟಿಂಗ್ ನಲ್ಲಿ ಆಗಿರ್ಲಿ, ಎಲ್ಲದಕ್ಕೂ ಆಗಿರ್ಲಿ, ನಾವು ಸಾರ್ವಜನಿಕರು ನಾವು ಕೂಡ ಬಹಳ ಅತ್ಯಂತ ಜಾಗೃತಿಯಿಂದ ಕೆಲಸ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಕೂಡ ಕೆಲಸ ಮಾಡಬೇಕು. ಯಾಕಂದ್ರೆ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇದ್ರಿಂದ ಕೆಲವಾರು ಸಂದರ್ಭದಲ್ಲಿ ಎಲ್ಲೆಲ್ಲಿ ಡೇಂಜರ್ ಅನ್ಸುತ್ತೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ನನ್ನ ಮನವಿ. ಆಗಿರ್ತಕ್ಕಂಥ ಫ್ಯಾಮಿಲಿಗಳಿಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಆಗಿರ್ಲಿ ಅಥವಾ ಇನ್ಶೂರೆನ್ಸ್ ಏನ್ ಸಿಗುತ್ತೆ ಅದ್ರ ಮೇಲೆ ಏನು ಕಾಂಪನ್ಸೇಷನ್ ಕೊಡ್ತಾರೆ ಅಂತಕ್ಕಂಥ ಶಾಸಕರು ಮಾತನಾಡಿದರೆ ನಾವು ಮಾತನಾಡ್ತೀವಿ. ಬಟ್ ಇದರಲ್ಲಿ ಬಹಳ ಏನು ದೊಡ್ಡ ಸ್ಥಿತಿ ಇಲ್ಲ. ಕಾಂಪನ್ಸೇಷನ್ ಕೊಟ್ವಿ ಅಥವಾ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನ ಲೈಫ್ ವಾಪಸ್ ಬರೋದಿಲ್ಲ. ಆದ್ರೆ ಇವತ್ತಿನ ಈ ವ್ಯವಸ್ಥೆಯಲ್ಲಿ ನಮ್ಮಿರ್ತಕ್ಕಂಥ ಇಂಡಿಯನ್ ಇರ್ತಕ್ಕಂಥ 90% ಅನ್ಆರ್ಗನೈಸ್ ನಲ್ಲಿ ಏನ್ ಕೆಲಸ ಮಾಡ್ತೀವಿ, ಎಲ್ಲೆಲ್ಲಿ ಬಹಳ ಏನೋ ಡೇಂಜರ್ ಪೊಸಿಷನ್ ಅನ್ಸುತ್ತೆ, ನಿಮ್ಮ ವಿವೇಚನೆಗೆ ಎಲ್ಲಿ ಅಲ್ಲಿ ಸಂದರ್ಭದಲ್ಲಿ ಕೆಲಸ ಮಾಡಬಾರ್ದು ಅನ್ಸುತ್ತೆ, ದಯಮಾಡಿ ಅಂತ ಕೆಲಸಗಳು ಅಂತ ಡೇಂಜರ್ ಕಂಡಲ್ಲಿ ಮಾಡಬಾರ್ದು ಅಂತ ನಮ್ಮ ಮುಖಾಂತರ ಕೂಡ ಮನವಿ ಮಾಡ್ಕೊಳ್ತೀವಿ. ಕೆಲಸ ಮಾಡಬಾರ್ದು, ಒಂದು ಕೆಲಸ ಮಾಡೋರ್ ಮೇಲೆ ಮಾಡಿಸೋರ್ ಮೇಲೆ ಏನಾಗತ್ತೆ, ಇವೆಲ್ಲ ಸಬ್ ಕಾಂಟ್ರಾಕ್ಟ್ ಆಗ್ಬಿಡ್ತವೆ. ಪ್ರಾಕ್ಟಿಕಲ್ ಆಗಿರ್ಬೇಕಂದ್ರೆ ಸಬ್ ಕಾಂಟ್ರಾಕ್ಟ್ಗಳು ತೊಗೊಂಡ್ಬಿಡ್ತಾರೆ. ಮೇನ್ ಏಜೆನ್ಸಿ ಏನ್ ಮಾಡ್ತಾರೆ, ಔಟ್ಸೋರ್ಸ್ ಮಾಡ್ತಾರೆ ಪ್ರಾವಿಷನ್ ಆಕ್ಟ್ ನಲ್ಲಿ. ಯಾಕಂದ್ರೆ ಏನಾಗುತ್ತೆ, ಔಟ್ಸೋರ್ಸ್ ಕೊಟ್ಬಿಡ್ತಾರೆ. ಬಿಗ್ ಕಂಪನೀಸ್, ಯಾವುದೇ ಬಿಗ್ ಕಂಪನೀಸ್ ಆಗಿರಲಿ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಔಟ್ಸೋರ್ಸ್ ಮಾಡ್ತಾರೆ. ಔಟ್ಸೋರ್ಸ್ ಮಾಡ್ತಕ್ಕಂಥ ಈ ಸಣ್ಣ ಪೀಸ್ ವರ್ಕ್ಗಳಲ್ಲಿ ಯಾರು ಪ್ರಿನ್ಸಿಪಲ್ ಎಂಪ್ಲಾಯ್ ಇರೋದಿಲ್ಲ. ಅಲ್ಲಿ ಸಹಜವಾಗಿ ಎಲ್ಲ ಕಡೆ ಸೇಮ್ ಇದೆ. ಅಲ್ಲಿರ್ತಕ್ಕಂಥ ಮೇಸ್ತ್ರಿ ನಮ್ಮವ್ರು ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಅವರು ಇಂಟೆಲಿಜೆನ್ಸ್ ಉಪಯೋಗಿಸಬೇಕು. ಸೊ ಇದು ಲ್ಯಾಕ್ ಆಫ್ ಇಗ್ನೋರೆನ್ಸ್ ಅನ್ಬೋದು, ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ಬೋದು. ಎಲ್ಲರಿಗಿಂತ ಜಾಸ್ತಿ ಸೇಫ್ಟಿ ಕೂಡ ವಾಲೆಟ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ನಾನು ಸೈಟಿಗೆ ಹೋಗಿ ನೋಡಿಲ್ಲ. ಸೊ ಇವನ್ನೆಲ್ಲ ನಮ್ಮ ಕಾಂಟ್ರಾಕ್ಟರ್ಗಳಿಗೆ, ನಮ್ಮ ಜನಕ್ಕೆ ನಾವೇನ್ ಹೇಳೋದು, ಎಲ್ಲೆಲ್ಲಿ ಇಂಥ ಸಂದರ್ಭದಲ್ಲಿ ಪಾಸಿಬಿಲಿಟಿ ಕಂಡಲ್ಲಿ ದಯಮಾಡಿ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಏನ್ ಕ್ರಮ ಮಾಡ್ಬೋದು ಹೇಳಿ? ಈಗ ಏನಾಗುತ್ತೋ ಅವ್ರನ್ನ ಕರೆಸಬಹುದು, ಕೇಳಬಹುದು. ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಪ್ರಾವಿಷನ್ ಅಂಡರ್ನಾಗ ಏನ್ ಸೆಕ್ಷನ್ ಹಾಕ್ಬೋದು ನೀವು ಹೇಳಿ? ಅಲ್ಲ, ನಾವ್ ಯಾವಾಗಲೂ ಹೇಳ್ತೀವಲ್ಲ, ನಾವು ಪನಿಷ್ ಮಾಡಬಾರ್ದಂತಲ್ಲ, ಪನಿಷ್ ಮಾಡಕ್ಕೂ ಏನೇನ ಬೇಕಲ್ಲ. ಅಲ್ಲಿ ಆಗಿರ್ತಕ್ಕಂಥದ್ದು ಗಟರ್ನಲ್ಲಿ ಬಿದ್ದಿದ್ದಾನೆ, ಹೇಳಿರ್ತಕ್ಕಂಥದ್ದು ಆ ಹುಡುಗ ನೋಡಕ್ ಅಚ್ಚುಕಟ್ಟಾಗಿ ಬಹಳ ಸ್ಟ್ರಾಂಗ್ ಇದ್ದಾನೆ, 30 years old ಬಾಯ್. ಅದ್ ಬಿದ್ದ ತಕ್ಷಣ ಅಲ್ಲಿರ್ತಕ್ಕಂಥ 7 ಅಡಿ ಮಣ್ಣು ಅದ್ಮೇಲೆ ಬಿದ್ದ್ಬಿಟ್ಟಿದೆ. ಶೇರ್ ಲ್ಯಾಂಡ್ ಸ್ಲೈಡ್ ತರ ಕಾಣ್ತಾ ಇದೆ. ಹೇಳಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ, ನಾನು ಹೋಗಿಲ್ಲ. ಬಟ್ ಸ್ಟಿಲ್ ಆಗಿರ್ತಕ್ಕಂಥದಕ್ಕೆ ನಾವೇನೋ ಇದನ್ನ ದುಡ್ಡು ಕೊಡೋದ್ರಿಂದ ಯಾರು ಲೈಫ್ ಬರಂಗಿಲ್ಲ, ಲಾಸ್ ಆಫ್ ಲೈಫ್ ಆಗ್ಬಾರ್ದು. ಮೊನ್ನೆ ತಾನೇ ನಾವು DC ನಾವೆಲ್ಲ ಕೂತ್ಕೊಂಡು ಅದೇ ಹೇಳಿದ್ರು, ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸ ಇರಲಿ ಲಾಸ್ ಆಫ್ ಲೈಫ್ ಆಗ್ಲಾರ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇರ್ತದೆ. ಅದಕ್ಕಾಗಿ ಈ ಸಬ್ ಕಾಂಟ್ರಾಕ್ಟರ್ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟ್ ಇಶ್ಯೂ ಮಾಡ್ಕೊಂಡು ಮಾಡ್ತಕ್ಕಂಥವ್ರು ನೆಗ್ಲಿಜೆನ್ಸ್ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ನೇರವಾಗಿ ಈ ರೋಡ್ ಆಕ್ಸಿಡೆಂಟ್ಗಳ ಬಗ್ಗೆ ಬಹಳಷ್ಟು ಕ್ರಮ ಮುಂಜಾಗ್ರತೆ ವಹಿಸಬೇಕಂತ ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ಲೈಫ್ ನ ಅವಾಯ್ಡ್ ಮಾಡೋದು, ಲಾಸ್ ಆಫ್ ಲೈಫ್ ನ ಅವಾಯ್ಡ್ ಮಾಡತಕ್ಕಂಥದ್ದು ಬಹಳ ಪ್ರಮುಖ ಆಗಿರುತ್ತೆ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.